ಸುಚೀಂದ್ರಂ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರ ಆಗಿದೆ. ಇದು ಕನ್ಯಾಕುಮಾರಿಯಿಂದ ಸುಮಾರು 11 ಕಿಲೋಮೀಟರ್ ಮತ್ತು ನಾಗರ್ಕೋವಿಲಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿರುವ ತಾಣುಮಾಲಯನ್ ದೇವಾಲಯ ಅತ್ಯಂತ ಪ್ರಸಿದ್ಧ. ಈ ದೇವಾಲಯದ ಒಂದು ವಿಶೇಷ ಏನಂದರೆ, ಈ ದೇವಾಲಯದಲ್ಲಿ ಶಿವ, ವಿಷ್ಣು, ಬ್ರಹ್ಮ ಮೂವರನ್ನು ಒಂದೇ ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ. ಸ್ಥಾಣು ಅಂದರೆ ಶಿವ, ಮಾಲ್ ಅಂದರೆ ವಿಷ್ಣು, ಆಯನ್ ಅಂದರೆ ಬ್ರಹ್ಮ. ಸುಮಾರು 134 ಅಡಿ ಎತ್ತರದ ರಾಜಗೋಪುರ ದೇವಾಲಯ ಪ್ರಮುಖ ಆಕರ್ಷಣೀಯವಾಗಿದೆ. ಇಲ್ಲಿ 22 ಅಡಿ ಎತ್ತರದ ಏಕಶಿಲೆಯ ಆಂಜನೇಯ ಸ್ವಾಮಿ ಮೂರ್ತಿಯೂ ಇದೆ. ದೇವಾಲಯದಲ್ಲಿ ಈ ಆಂಜನೇಯ ಮೂರ್ತಿಗೆ ಬೆಣ್ಣೆಯಿಂದ ಒಂದು ಲೇಪನ ಮಾಡ್ತಾರೆ. ಇದು ಕೂಡ ಒಂದು ಪ್ರಸಿದ್ಧವಾದ ಒಂದು ಪೂಜೆ ಆ ದೇವಸ್ಥಾನದಲ್ಲಿ. ಮತ್ತು ಈ ದೇವಸ್ಥಾನದ ಒಳಗಡೆ ಕೂಡ ಅಲ್ಲಿ ಸಂಗೀತ ಸ್ತಂಭಗಳು ಇದೆ. ನಾವು ಹೋದಾಗ ಬಂದಾಗಿತ್ತು, ಹಾಗಾಗಿ ನಮಗೆ ಅದು ಸರಿಯಾಗಿ ನೋಡಲಿಕ್ಕಾಗಿಲ್ಲ. ಮತ್ತು ಅಲ್ಲಿ ಸ್ವಲ್ಪ ತಟ್ಟಿದರೆ ಒಂದು ಸುಂದರವಾದ ಅದು ವಿಭಿನ್ನವಾದ ಒಂದು ಮ್ಯೂಸಿಕ್ ಕೇಳುತ್ತೆ ಅಂತ ಹೇಳ್ತಾರೆ. ಪುರಾಣ ಕಥೆಗಳ ಪ್ರಕಾರ ಶುಚಿ ಎಂದರೆ ಶುದ್ಧಿ. ದೇವೇಂದ್ರನು ತನ್ನ ಶಾಪ ವಿಮೋಚನೆಗಾಗಿ ಇಲ್ಲಿ ಶಿವಲಿಂಗವನ್ನು ಪೂಜಿಸಿ ಪಾಪಮುಕ್ತನಾದನೆಂದು ನಂಬಲಾಗಿದೆ. ಆದ್ದರಿಂದ ಈ ಸ್ಥಳಕ್ಕೆ ಸುಚೀಂದ್ರ ಎಂಬ ಹೆಸರು ಬಂದಿದೆ. ಇದು ಯಾರಾದರೂ ಕನ್ಯಾಕುಮಾರಿ ಹತ್ರ ಹೋಗಬೇಕಾದ್ರೆ ಈ ದೇವಸ್ಥಾನಕ್ಕೊಮ್ಮೆ ಹೋಗಿ. ತುಂಬ ಚೆನ್ನಾಗಿದೆ ದೇವಸ್ಥಾನ.